ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಯಡಿಯೂರಪ್ಪ ಆಪ್ತರೆಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ. ವಿಜಯೇಂದ್ರ ಕೂಡ ಮತ್ತೆ ಯತ್ನಾಳ್ ಬಗ್ಗೆ ಮನಸ್ಸಲ್ಲಿ ಅದುಮಿಟ್ಟಿದ್ದ ಮಾತುಗಳನ್ನೆಲ್ಲ ಹೊರಹಾಕಿದ್ರು. ವಿಜಯೇಂದ್ರ ದೆಹಲಿಯಿಂದ ಬರ್ತಿದ್ದ ಹಾಗೆ ಯತ್ನಾಳ್ ದೆಹಲಿಗೆ ಹಾರಿದ್ದು ಬಿಜೆಪಿಯ ಬೀದಿ ಜಗಳ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೂರು ಕೊಟ್ಟು ಬಂದಿದ್ರು. ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದ ಹಾಗೆ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಇರೋ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಏನಾದರೂ ವಿಜಯೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೇರೋದಿಲ್ಲ. ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ. ಆದರೆ ಕಾರ್ಯಕರ್ತರು ಖಂಡಿತ ಇದೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ವಿಜೇಂದ್ರ ಸಿಟ್ಟು ಇಷ್ಟಕ್ಕೆ ತಣ್ಣಗಾಗಿಲ್ಲ. ವಿಜೇಂದ್ರ ತನ್ನ ಆಪ್ತರ ಜೊತೆಗೆ ಸಭೆ ಮಾಡಿದ್ರು. ಅದು ಯಡಿಯೂರಪ್ಪನವರ ನಿವಾಸದಲ್ಲಿ. ಸಭೆಯಲ್ಲಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಬಸವರಾಜ ನಾಯಕ್, ಮಾಡಾಳ್ ಮಲ್ಲಿಕಾರ್ಜುನ, ಎಂಡಿ ಲಕ್ಷ್ಮೀನಾರಾಯಣ್, ಬಿಸಿ ಪಾಟೀಲ್ ಸೇರಿದಂತೆ 25ಕ್ಕೂ ಹೆಚ್ಚು ಬಿಜೆಪಿ ಪ್ರಮುಖರು ಭಾಗಿಯಾಗಿದ್ರು. ಸಭೆಯಲ್ಲಿ ಯತ್ನಾಳ್ ಅವರ ಮಾತು ಹಾಗೂ ಪ್ರತ್ಯೇಕ ಟೀಮ್ನ ಹೋರಾಟಕ್ಕೆ ಕಡಿವಾಣ ಹಾಕುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಯತ್ನಾಳ್ ನಡೆಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಪಟ್ಟಣ ಹಿಡಿದ್ರು. ಏನೋ ಒಂದ್ ಕಡೆ ವಿಜೇಂದ್ರ ಕೂಡ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರು. ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಅದು ಯಾರೋ ಬಗ್ಗೆ ಚಾಡಿ ಹೇಳ್ತಕ್ಕಂಥದ್ದಾಗಲಿ, ಯತ್ನಾಳನ್ನು ಪಕ್ಷದಿಂದ ಹೊರ ತೆಗೆದಾಕಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದಾಗಲಿ, ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಆದರೆ ಕಾರ್ಯಕರ್ತರ ಅಪೇಕ್ಷೆ ಇದೆ. ಯಾರು ಹಾದಿಲಿ ಬೀದಿಲಿ ಇವತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರದಿದೆ. ಯಡಿಯೂರಪ್ಪನವ್ರನ್ನ ವಿಜೇಂದ್ರನ ಹಾದಿಲಿ ಬೀದಿಲಿ ಬೈಯೋದೇ ಒಂದು ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅದರಿಂದ ಅವ್ರಿಗೇನೋ ಬಹಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಈ ದುಷ್ಟ ಶಕ್ತಿಗಳ ನಿವಾರಣೆ ಆಗಬೇಕು, ಪಕ್ಷ ಬಲಪಡಿಸಬೇಕು. ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದೆಷ್ಟೇ 4 ಜನ ನೋಡಿ. 50 ಜನ ಕಳೆದ 15 ನಾವೇ ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇರೋ 4 ಜನ. ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಟೀಮ್ ರೆಬಲ್. ವಿಜೇಂದ್ರ ಆಪ್ತರ ಸಭೆ ಬೆನ್ನಲ್ಲೇ ರೆಬಲ್ಸ್ ಮೀಟಿಂಗ್ ಅನ್ನು ಮಾಡಿದ್ರು. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಟೀಮ್ ಸಭೆ ನಡೆಸಿ ಸಮಾಲೋಚನೆ ನಡೆಸಿದ್ರು. ವಕ್ಫ್ ಹೋರಾಟದ ಮಧ್ಯಂತರ ವರದಿ ಸಲ್ಲಿಸುವ ನೆಪದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಟೀಮ್ ದೆಹಲಿ ವರಿಷ್ಠರ ಭೇಟಿ ಮಾಡ್ತಾ ಇದ್ದು ಸಂಜೆ ಹುಬ್ಬಳ್ಳಿಯಿಂದ ದೆಹಲಿಗೆ ತೆರಳಿದ್ರು. ಅಚ್ಚರಿ ಅಂದ್ರೆ ಯತ್ನಾಳ್ ದೆಹಲಿಗೆ ಹೋದ ಬೆನ್ನಲ್ಲೇ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ಹೋಗೋ ಮುನ್ನ ಯತ್ನಾಳ್ ಅಂಡ್ ಟೀಮ್ ನಮ್ಮನ್ನ ಉಚ್ಚಾಟನೆ ಮಾಡೋದು ಅಸಾಧ್ಯ ಅಂತನೂ ಕೂಡ ಹೇಳಿದ್ರು. ಒಂದು ಇಂಟೀರಿಯಂ ರಿಪೋರ್ಟ್ ಕೊಡ್ತೀವಿ, ಅಲ್ಲಿದ್ದು ಬಂದ ಮ್ಯಾಗ ಮತ್ತೆ ನಮ್ಮ ಹೋರಾಟ ಮುಂದುವರಿತದ. ವಕಫದ್ದು ನಾವೆಲ್ಲ ಕೂಡಿ ನಮ್ಮ ಮೇಲಿನ ಪಕ್ಷದ ನಾಯಕರಿಗೆ ಕನ್ವಿನ್ಸ್ ಮಾಡ್ತೀವಿ. ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತೇಳಿ ಪೂರ್ತಿ ಪರ್ಮಿಷನ್ ನಾವು ತೊಗೋತೀವಿ. ಅದು ಕೆತ್ತೆ ಬೀಜಿ ಮಾಡ್ಕೋತ ಬಾಯಿಗೆ ಬಂದಂಗೆ ಬೈಕೋತ ಅಡ್ಡಾಡಿದ್ರೆ ಯಾರು ಕೇಳೋದಿಲ್ಲ. ಈ ಮಂದಿ ಎಲ್ಲ ಹುಷಾರಾಗ್ಯಾರ. ನೀವೇನಾರೇ ನಮ್ಮ ವಿರುದ್ಧ ಏನಾರು ಒಂದು ಇದು ಮಾಡಿದ್ರಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಉತ್ತರ ಕನ್ನಡದವ್ರು ಅಂತೂ ಮಗನೇ, ನೀವು ಒಳ್ಳೆ ಮಗನೇ, ಕಳ್ಳ ನನ್ನ ಮಗನೇ, ಬದಮಾಸ ನನ್ನ ಮಗನೇ ಅಂತ ಬೈಲಾಕತ್ತಾರೆ. ಅದು ರೀ ಕಮೆಂಟರಿ ನೋಡಿ ಸ್ವಲ್ಪ ಕಡಿಮೆ ಮಾಡಿರಿ. ಯತ್ನಾಳ್ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ತೇವೆ. ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ, ಎಸ್ ಟಿ ಸೋಮಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ದೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಈಗ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದು ಹೈಕಮಾಂಡ್ ಗಮನದಲ್ಲೂ ಇದೆ. ಇಲ್ಲ ಅಂತಂದ್ರೆ ಇದಕ್ಕೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ಸ್ಥಳಕ್ಕೆ ಬಂದು ಕುತ್ಕೊಳ್ತಾರೆ, 3 ದಿನ 4 ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಸಂಘಟಿತವಾದಂತ ಹೋರಾಟವನ್ನು ಮಾಡ್ತಾ ಇದೆ.
ದೆಹಲಿಗೆ ಹೋಗೋ ಮೊದಲು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಹೋಗಿದ್ದಾರೆ ಯತ್ನಾಳ್. ಆದರೆ ಯತ್ನಾಳ್ ಬಾಯಿಗೆ ಬೀಗ ಬೀಳುತ್ತೆ ಅಂತ ವಿಜೇಂದ್ರ ಕೂಡ ಗಟ್ಟಿ ಧ್ವನಿಯಲ್ಲೇ ಮಾತನಾಡ್ತಿದ್ದಾರೆ. ಇಬ್ಬರ ಮಾತಲ್ಲಿ ಯಾರ ಮಾತು ಸತ್ಯ ಆಗುತ್ತೋ ಗೊತ್ತಿಲ್ಲ. ಆದರೆ ಡಿಸೆಂಬರ್ 10ರ ಬಳಿಕ ವಿಜೇಂದ್ರ ಶಕ್ತಿ ಪ್ರದರ್ಶನ ಮಾಡೋಕೆ ಸಜ್ಜಾಗ್ತಿದ್ದಾರೆ. ಅದು ದಾವಣಗೆರೆಯಲ್ಲಿ. ಅಚ್ಚರಿ ಏನಪ್ಪಾ ಅಂದ್ರೆ ಅದೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋಕೆ ಯತ್ನಾಳ್ ಕೂಡ ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.